ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಎಲ್ಲೋ ಬೋರ್ಡು ಟಾಟಾ ಇಂಡಿಕಾ ಯಾರಾದರೂ ನೋಡ್ತಾ ಇದ್ದರೆ ನೋಡಿ ವೀಕ್ಷಕರೇ. ಒಂದು 2016 ಮಾಡಲು, ಒಂದು 1,10,000 ರೇಂಜಲ್ಲಿ ಯಾರಾದರೂ ಹುಡುಕ್ತಾ ಇದ್ದರೆ ನೋಡಿ, ಒಂದು ಎಲ್ಲೋ ಬೋರ್ಡು ಟಾಟಾ ಇಂಡಿಕಾ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಬೇಕು ಮತ್ತು ಓನರ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಡೈರೆಕ್ಟಾಗಿ ಓನರ್ ನಂಬರ್ ಸಹ ಹಾಕಿರ್ತೀವಿ ವಿಡಿಯೋದಲ್ಲಿ, ನೀವು ಡೈರೆಕ್ಟಾಗಿ ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಒಂದು ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ಥರ ನಿಮ್ಮದು ಯಾವ್ದಾದ್ರು ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿಗಳು ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನೀವು ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಎರಡೂ ಸಹ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ ವೀಕ್ಷಕರೇ, ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ನೀವು ಜಸ್ಟ್ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದೇ ನಂಬರ್ನೇ ನಾನು ನೀವೇನು ಡೀಟೇಲ್ಸ್ ಕೊಟ್ಟಿದ್ರೋ ಮತ್ತು ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿದ್ರೋ ಅದನ್ನೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಯಾರಾದರೂ ನೋಡ್ತೀರಂತರೂ ನಿಮ್ಮ ಗಾಡಿ ನೋಡಿದ ಮೇಲೆ ನೀವು ಹೇಳಿದ ಮಾಹಿತಿ ಇಷ್ಟ ಆಯಿತು ಅಂತಂದರೆ ಡೈರೆಕ್ಟಾಗಿ ನಿಮಗೆ ಫೋನ್ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಇದು ಓನರ್ ನಂಬರ್ ಅಂದ್ಕೊಂಡು ಈ ನಂಬರಿಗೆ ಕರೆ ಮಾಡಿಬಿಡಿ ವೀಕ್ಷಕರೇ, ಯಾಕಂದರೆ ತುಂಬ ಜನ ಅದೇ ಥರ ಮಾಡ್ತಿದ್ದಾರೆ. ಹಾಗಾಗಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಗಾಡಿ ಓನರ್ ನಂಬರು ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಆಮೇಲೆ ಈ ಗಾಡಿದು ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಓನರೇ ತಿಳಿಸಿದ್ದಾರೆ. ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಓನರ್ಗೂ ಸಹ ಕರೆ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಸಹ ಬರ್ತಾ ಇರುತ್ತೆ ನೋಡಿ. ಇದರಲ್ಲಿ ಯಾವ್ದು ಸರ್, ಅದು ಯಾವ್ದು ಬರುತ್ತೆ ವೇರಿಯಂಟು? ಎಲ್ ಎಸ್. ಎಲ್ ಎಸ್ ಹಾಂ, ಎಲ್ ಎಸ್ ಓಕೆ ಸರ್. ಮಾಡಲು ಸರ್? ಮಾಡಲು 16. ಓನರ್ ಎಷ್ಟಾಗಿದ್ದಾರೆ ಸರ್? ಓನರ್ ನಾನೇ ಸೆಕೆಂಡ್ ಓನರು. ಟ್ರಾವೆಲ್ಸಿಂದ ತಗೊಂಡಿದ್ದು, ನಾನೇ ಓಡಿಸಿದ್ದು, ಟ್ರಾವೆಲ್ಸಿಂದ ಚೇಂಜ್ ಮಾಡಿಸಿದ್ದು. ಓಕೆ ಓಕೆ. ಎಷ್ಟು ಹೊಡಿ ಸರ್ ಗಾಡಿಗೆ? ಗಾಡಿ 3 ಓಡಿದೆ ಸರ್. 3 ಲಕ್ಷನಾ? 5,000 ಕಮ್ಮಿ ಇದೆ. 95 ಓಡಿದೆ. ಓಕೆ ಓಕೆ. ಇದು ಎಫ್ ಸಿ ಇನ್ಸೂರೆನ್ಸು? ಎಫ್ ಸಿ ಒಂದು ವಾರ ಇರ್ಬೋದು ಅಷ್ಟೇ ಸರ್, ಕ್ಲೋಸ್ ಆಗುತ್ತೆ. ಯಾವ ಇಲ್ಲ ಡಾಕ್ಯುಮೆಂಟ್ಸ್, ಯಾವ ರನ್ನಿಂಗ್ ಇಲ್ಲ. ಎಲ್ಲ ಡ್ಯೂ ಇದಾವಾ? ಎಲ್ಲ ವ್ಯಾಲಿಡ್. ಹಾಂ ಹಾಂ. ಗಾಡಿ ಇರೋದಿಲ್ಲ ಸರ್ ಇದು? ಈಗ ಅಂದ್ರಳ್ಳಿ ಸರ್. ಯಾವುದು? ಅಂದ್ರಳ್ಳಿ ಸುಂಕುತ್ಕಟ್ಟೆ. ಸುಂಕದಕಟ್ಟೆನಾ? ಹಾಂ. ಸರಿ ಸರಿ. ಇದು ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? ಟೈರು ಇಲ್ಲ ಸರ್, ಟೈರು ಹಾಕ್ಸ್ಬೇಕು. ಟೈರು ಸ್ಟೆಪ್ ಇಲ್ಲೋದು ಹೊಸದೇ ಇದೆ, ಹಾಂ ಹಾಂ. ಅದು ಚೇಂಜ್ ಮಾಡ್ಕೊಂಡಿಲ್ಲ. 4 ಹೊಸದಿದ್ದಾವೆ. ಹಾಂ, ಒಂದು ಸ್ವಲ್ಪ ಲೆಫ್ಟ್ ಸೈಡು ಹೆಡ್ಲೈಟ್ ಹತ್ರ ಏನೋ ಡೆಂಟ್ ಆಗಿದ್ದಂಗಿತ್ತು. ಡೋರ್ ಒಂದು ಸ್ವಲ್ಪ ಡೆಂಟ್ ಇದೆ ಸರ್, ಅದು ಸ್ಟಾರ್ಟಿಂಗಿಂದಲೂ ಹಂಗೆ ಇದೆ, ಹಂಗೆ ರನ್ ಮಾಡ್ತಾ ಇದೀವಿ ನಾವು. ಓಹ್, ಅಂದರೆ ಈಗ ರನ್ನಿಂಗ್ ಇದೆಯಾ ಪ್ರೆಸೆಂಟ್ ಗಾಡಿ? ಹಾಂ, ಪ್ರೆಸೆಂಟ್ ರನ್ನಿಂಗ್ ಇದೆ. ಈಗ ನಾನು ಹೊಸ ಗಾಡಿ ಮಾಡಿದೆ, ಹಂಗಾಗಿ ಈಗ ಮೊನ್ನೆ ಇನ್ನೂ ನಿಲ್ಸಿದ್ದೀನಿ. ಓಲಾ ಊಬರಲ್ಲೇ ಮಾಡ್ತಾ ಇದ್ದೆ, ಓಕೆ ಓಕೆ. ಮೊನ್ನೆ ಇನ್ನೂ ನಿಲ್ಸಿದ್ದೀನಿ. ಓಕೆ. ಒಳಗಡೆ ಸೀಟ್ ಕವರ್ ಎಲ್ಲ ನೀಟಾಗಿದೆಯಾ ಕಂಡೀಷನ್ ಗಾಡಿ? ಎಲ್ಲ ಕಂಡೀಷನ್ ಆಗಿದೆ ಗಾಡಿ. ಗಾಡಿ ಕಂಡೀಷನ್ ಬಗ್ಗೆ ಮಾತಾಡಿಂಗ, ಟೈರ್ ಒಂದು ಹಾಕ್ಸ್ಕೋಬೇಕು, ಡಾಕ್ಯುಮೆಂಟ್ಸ್ ಒಂದು ಮಾಡಿಸ್ಕೋಬೇಕು. ಇದು ಎ ಸಿ ವರ್ಕಿಂಗ್ ಎಲ್ಲ ಆಗುತ್ತಾ? ಎಲ್ಲ ವರ್ಕ್ ಆಗುತ್ತೆ. ಓಕೆ ಓಕೆ. ಗಾಡಿ ಇದು ಏನು ರೇಟ್ ಹೇಳ್ತೀರಾ ಗಾಡಿಗೆ? ಸರ್ ನಾವು 1,20 ಹಾಕಿದ್ವು ಮೊನ್ನೆ ಫೇಸ್ಬುಕ್ಕಲ್ಲಿ, ಯಾರು ಫೋನ್ ಮಾಡಲಿಲ್ಲ ಅಂತ ಈಗ ಒಂದು 10,000 ಕಮ್ಮಿ ಮಾಡಿ 1,10ಕ್ಕೆ ಹಾಕಿದ್ದೀವಿ. ಹಾಂ. ಹಾಂ. ಈಗ ಅದೇ ಫೈನಲ್ ರೇಟ್ ಹೇಳ್ತೀರಾ ಸರ್? ಅಲ್ಲ, ಈಗ ಡಾಕ್ಯುಮೆಂಟ್ಸು ಲ್ಯಾಪ್ಸ್ ಆಗಿದ್ದಾವೆ, ಟೈರು ಇಲ್ಲ, ಸ್ವಲ್ಪ ಡೆಂಟ್ ಆಗಿದೆ. ಆಲ್ರೆಡಿ 3 ಲಕ್ಷ ಲೆಕ್ಕಾಚಾರ ಗಾಡಿ ಓಡಿದೆ. ಅಲ್ಲ, ನೀವೊಂದು ರೇಟ್ ಹೇಳಿದ್ರೆ ಹೇಳ್ತೀವಿ, ನೀವು ಎಷ್ಟು ರೇಟಿಗೆ ಹಾಕ್ಬೋದು? ನಾವು ಹಂಗೆ ಹೇಳಕ್ ಬರಲ್ಲ ಸರ್, ಯಾಕಂದ್ರೆ ಗಾಡಿ ನಿಮ್ದಾಗಿರುತ್ತೆ. ಯಾಕಂದ್ರೆ ನಾವು ಗಾಡಿ ಡೈರೆಕ್ಟ್ ನೋಡಿರಲ್ಲ, ಹಂಗಾಗಿ ನಾವೇನು ಮಾತಾಡಕ್ ಬರೋದಿಲ್ಲ. ಹೌದಾ? ಹೌದು. ಈಗ ಡೈರೆಕ್ಟ್ ಈಗ ನೋಡಿದ್ರೆ ಎದುರಾದ್ರೆ ಹಿಂಗೆ ಇಷ್ಟು ಲೆಕ್ಕಾಚಾರಕ್ಕೆ ಇರುತ್ತೆ ಅಂತ ಹೇಳ್ಬೋದು. ನಾವು ಫೋನಲ್ಲಿ ಮಾತಾಡಿದ್ದೆಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ. ಅದೇ ಸರ್, ಫೈನಲ್ ರೇಟು 1ಕ್ಕೆ ಹೇಳಿದ್ದೀವಿ ಸರ್. 1ಕ್ಕೆ ಹಾಕಿ ಅಂತ, ಅದೇ ಬಂದರೆ ಮಾತಾಡ್ಬೋದು ಅಷ್ಟೇ. ಎಷ್ಟಾದ್ರೆ ಮಾಡಲಿ 16 ಅಲ್ಲ ಇದು? 16 ನವಂಬರ್. ಸರಿ ಸರ್, ಆಯಿತು. ನಾನು ಹಾಕ್ತೀನಿ ಯೂಟ್ಯೂಬ್ಗೆ, ಈ ನಂಬರ್ ಹಾಕಿರ್ತೀನಿ, ನಿಮ್ಗೆ ಕಾಲ್ ಬರ್ತವೆ. ಆದಷ್ಟು ನೋಡಿರಿ, ಒಂದು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಕೊಟ್ಟರೆ ಅತ್ಲ ಇನ್ನೂ ಬೆಟರ್ ಆಗುತ್ತೆ. ನೋಡ್ತೀನಿ, ಚೆಕ್ ಮಾಡಿ ಬರಲಿ, ಫೋನ್ ಬಂದರೆ ಮಾತಾಡ್ತೀವಿ. ಓಕೆ ಸರ್, ಆಯ್ತು. ಇದೇ ನಂಬರ್ ಹಾಕಿರ್ತೀನಿ ನೋಡಿ.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಆಗಿರುತ್ತೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿದರೆ ಅವರು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ಅವ್ರ ಕಡೆಯಿಂದ ನಿಮ್ದು ಏನೇ ಡೌಟ್ಸ್ ಇದ್ರೂ ಕಾಲ್ ಮಾಡಿಬಿಟ್ಟು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಬೋದು ವೀಕ್ಷಕರೇ. ಲೊಕೇಶನ್ನು ಅಥವಾ ಗಾಡಿ ಡೀಟೇಲ್ಸಿನ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಡೈರೆಕ್ಟ್ ಓನರ್ ಆಗಿರುತ್ತೆ ಕಾಂಟ್ಯಾಕ್ಟ್ ನಂಬರು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು, ಈ ಗಾಡಿ ಯಾರಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋ ಶೇರ್ ಮಾಡಿ, ನಿಮ್ಮಿಂದ ಅವರು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿನೂ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಗೆ ಸೇಲ್ ಮಾಡ್ಬೇಕಂತ ಅನಿಸಿದರೆ ಗಾಡಿ ಫೋಟೋಸು ಡೀಟೇಲ್ಸು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದೇ ಅಂತಲ್ಲ ವೀಕ್ಷಕರೇ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಫ್ರೀಯಾಗಿ ಸೇಲ್ ಮಾಡಿಸ್ಕೋಬೋದು ವೀಕ್ಷಕರೇ. ಯಾವ ಥರದ ಕಮಿಷನ್ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ವೀಕ್ಷಕರೇ. ಥ್ಯಾಂಕ್ ಯು.